ಎಲ್ಲ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಂದರೆ ಸೋಯಾ ಚಂಕ್ಸಲ್ಲಿ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿಕೊಂಡು ತಂದಿಕ್ಕಿರೋಂಥ ಸೋಯಾ ಚಂಕ್ಸ್ ಅದರಲ್ಲಿ ಹಾಕಿ ಒಂದು ಕೈ ಹಿಡಿಯೋಷ್ಟು ಕಲ್ಲುಪ್ಪನ್ನು ಅದರಲ್ಲಿ ಹಾಕಿ ಒಂದು 5ರಿಂದ 10 ನಿಮಿಷ ಬೇಯಿಸೋಕ್ಕೆ ಅದರಲ್ಲೇ ಬಿಡಿ. ಅದಾದಮೇಲೆ ಇನ್ನೊಂದು ಪಾತ್ರೆಯಲ್ಲಿ ನೀರೆಲ್ಲ ಸೋದಿಸ್ಕೊಂಡು ಅದನ್ನೆಲ್ಲ ಡ್ರೈ ಆಗೋವರೆಗೂ ಅದನ್ನ ಸೈಡಲ್ಲಿ ಇಡಿ. ಅದಾದಮೇಲೆ ಒಂದು ಪಾತ್ರೆ ತೊಗೊಳ್ಳಿ, ಅದು ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಜೀರಿಗೆ, ಸೋಂಪು, ಮೆಣಸು ಹಾಕಿ ಅದು ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. 2 ಹಸಿಮೆಣಸಿನ್ಕಾಯಿ, ರುಬ್ಬಿಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ಹಸಿ ಸ್ಮೆಲ್ ಹೋದ್ಮೇಲೆ ಒಂದು ಕಟ್ ಮಾಡಿರೋ ಟೊಮೊಟೊ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ. ಮತ್ತು ಆಗಲೇ ಸೋದಿಸ್ಕೊಂಡಿರೋ ಸೋಯಾ ಚಂಕ್ಸನ್ನು ಅದರಲ್ಲಿ ಹಾಕಿ ಅದರಲ್ಲಿ 1 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಮೊಸರು, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಹೀಗೆ ಡ್ರೈ ಅಥವಾ ರೋಸ್ಟ್ ಆಗಬೇಕಂದ್ರೆ ನೀರು ಸ್ವಲ್ಪ ಕಡಿಮೆ ಹಾಕಿ, ಇಲ್ಲ ಅಥವಾ ನಿಮಗೆ ಗ್ರೇವಿಯಾಗಿ ಬೇಕಂದರೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ. ಅದಾದಮೇಲೆ ಸ್ವಲ್ಪ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಾಯ್ಲ್ ಮಾಡಿ. ಒಂದು 5 ನಿಮಿಷ ಆದಮೇಲೆ ಸ್ವಲ್ಪ ಧನೆ ಪುಡಿ ಹಾಕಿ ಅದಾದಮೇಲೆ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಬೇಯಲಿಕ್ಕೆ ಬಿಡಿ. 15 ನಿಮಿಷ ನಂತರ ಒಂದು ಕಸ್ತೂರಿ ಮೆಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮ್ಮ ಸೋಯಾ ಚಂಕ್ಸ್ ರೆಸಿಪಿ ರೆಡಿ. ಇನ್ನೂ ನೀವು ಈ ಅಕೌಂಟ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ, ಮತ್ತು ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕಂತ ಕಮೆಂಟ್ ಮಾಡಿ.